ಮೋಸ್ಟ್ ಆಫ್ ದಿ ಟ್ರೇಡರ್ಸ್ ವೀಕೆಂಡ್ಸ್ ಒಳಗಡೆ ಟ್ರೇಡ್ಸ್ನ ಅವಾಯ್ಡ್ ಮಾಡ್ತಾರೆ ಬಿಕಾಸ್ ಆಫ್ ಮ್ಯಾನಿಪ್ಯುಲೇಷನ್ ಜಾಸ್ತಿ ಅಂತ ಹೇಳಿ. ಬಟ್ ವೀಕೆಂಡ್ ಒಳಗಡೆ ಯೂಶುವಲಿ ಮ್ಯಾನಿಪ್ಯುಲೇಷನ್ ಯಾವುದೇ ಕಾರಣಕ್ಕೂ ಇರಲ್ಲ, ಜಸ್ಟ್ ಒಂದು ಪೋರ್ ಪ್ರೈಸ್ ಆಕ್ಷನ್ ಇರುತ್ತೆ, ಜೊತೆಗೆ ಪೋರ್ ವ್ಯಾಲ್ಯೂಮ್ ಇರುತ್ತೆ. ದ್ಯಾಟ್ಸ್ ವೈ ಎಲ್ಲರೂ ಟ್ರೇಡ್ನ ಅವಾಯ್ಡ್ ಮಾಡ್ತಾರೆ. ಬಟ್ ನಾನು ಇವತ್ತೊಂದು ಮಾರ್ನಿಂಗ್ ಬಿಟ್ಕಾಯಿನ್ ಒಳಗಡೆ ಬ್ರೇಕ್ಫಾಸ್ಟ್ ಟ್ರೇಡ್ ಅಂತ ಹೇಳಿ ಟ್ರೈ ಮಾಡಿದ್ದೆ. ಬಟ್ ಈ ಟ್ರೇಡ್ ನಂದು ಪ್ರಾಫಿಟೂ ಆಗಿಲ್ಲ, ಲಾಸೂ ಆಗಿಲ್ಲ. ಐ ವಿಲ್ ಎಕ್ಸ್ಪ್ಲೇನ್ ನಾವು. ಬಿಟ್ಕಾಯಿನ್ 15 ಮಿನಿಟ್ಸ್ ಚಾರ್ಟ್ ಇದು, ಹೊಸ ಸ್ಟ್ರಾಟಜಿಯನ್ನು ಯೂಸ್ ಮಾಡಿರೋದಿಲ್ಲ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿರೋ ಆರ್ಡರ್ ಬ್ಲಾಕ್, ಮೇಲ್ಗಡೆ ಕಾಣಿಸ್ತಿರೋದು ಲಿಕ್ವಿಡಿಟಿ ಲೈನ್, ಕೆಳಗಡೆ ಕಾಣಿಸ್ತಿರೋದು ಚೇಂಜ್ ಆಫ್ ಕ್ಯಾರೆಕ್ಟರ್ ಲೈನ್. ಒನ್ಸ್ ಮಾರ್ಕೆಟ್ ಇಲ್ಲಿ ಲಿಕ್ವಿಡ್ ಔಟ್ ಮಾಡೋಕ್ಕಂತ ಬಂದಿತ್ತು, ಬಟ್ ಇಲ್ಲಿ ಲಿಕ್ವಿಡಿಟಿ ಕಂಪ್ಲೀಟಾಗಿ ಔಟ್ ಮಾಡೋಕ್ಕೆ ಫೇಲ್ ಆಯಿತು. ಅಗೇನ್ ಮಾರ್ಕೆಟ್ ನಾನು ವೇಟ್ ಮಾಡಿದೆ ಲಿಕ್ವಿಡಿಟಿ ಔಟ್ ಮಾಡೋಕ್ಕೋಸ್ಕರ, ಲಿಕ್ವಿಡಿಟಿ ಔಟ್ ಅದಾದಮೇಲೆ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ಗೆ ನಂದು ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಕೊಡ್ತು, ಅಲ್ಲಿ ನಾನು ಎಂಟ್ರಿ ಮಾಡಿದೆ. ಬಟ್ ಮಾರ್ಕೆಟ್ ಏನಾಗುತ್ತಪ್ಪ ಅಂತಂದರೆ, ಯೂಶ್ವಲಿ ನ್ಯೂಯಾರ್ಕ್ ಸೆಷನ್ ಒಳಗಡೆ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಒಳಗಡೆ ಫಟ್ ಅಂತ TP1 ಸಿಗುತ್ತೆ ಅಥವಾ SL ಸಿಗುತ್ತೆ, ಎರಡರಲ್ಲಿ ಒಂದಾಗುತ್ತೆ. ಬಟ್ ಬೇರೆ ಸೆಷನ್ನಲ್ಲಿ ವೀಕೆಂಡ್ಸ್ ಒಳಗಡೆ ಟ್ರೇಡ್ ಮಾಡ್ತಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಟ್ರೇಡ್ನ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಏನು ಸಜೆಷನ್ ಕೊಡ್ತೀನಪ್ಪ ಅಂತಂದರೆ, ಆರ್ಡರ್ ಬ್ಲಾಕ್ ಸ್ಟ್ರಾಟಜಿ ಯಾರ್ಯಾರು ಯೂಸ್ ಮಾಡ್ತಿದ್ದಾರೋ ನ್ಯೂಯಾರ್ಕ್ ಸೆಷನ್ ಒಳಗಡೆ ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡಿದ ಮೇಲೆ ಎಕ್ಸಿಟ್ ಆಗೋ ಹಾಗಿಲ್ಲ. ಒಂದು TP ತೊಗೋಬೇಕು ಅಥವಾ SL ತೊಗೋಬೇಕು. ಇನ್ನು ಬೇರೆ ಸೆಷನ್ ಒಳಗಡೆ ಟ್ರೇಡ್ ಮಾಡ್ತಿದ್ರೆ ಡಿಪೆಂಡ್ಸ್ ಅಪಾನ್ ಯು. ಬಿಸ್ನೆಸ್ ಒಳಗಡೆ ಎಂಟ್ರಿಗಿಂತ ಎಕ್ಸಿಟ್ ಇಂಪಾರ್ಟೆಂಟ್. ನಾನು ಎಕ್ಸಾಕ್ಟ್ ಬ್ರೇಕ್ ಇವನಿಗೆ ಈ ಟ್ರೇಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ. 5 ಮಿನಿಟ್ಸ್ ಒಳಗಡೆ 3 ಕ್ಯಾಂಡಲ್ ಆದಮೇಲೆ ಝೀರೋಗಿದ್ದಾಗ ಕ್ಲೋಸ್ ಮಾಡಿಕೊಂಡೆ. ಬಿಲಿಯನಿಯರ್ದು ನೀವುಗಳ ಒಂದು ಕೋಟ್ ಕೇಳಿರ್ಬೋದು. ಏನು ಕೋಟು ಅಂದರೆ, ಕ್ಲೋಸಿಂಗ್ ಯುವರ್ ಪೊಸಿಷನ್ ಎಟ್ ರೈಟ್ ಟೈಮ್ ಈಸ್ ಅ ಗುಡ್ ಹ್ಯಾಬಿಟ್ ಆಫ್ ರೈಟ್ ಟ್ರೇಡರ್ ಅಂತ ಹೇಳಿ. ಫಾಲೋ ಫಾರ್ ಮೋರ್ ಕಂಟೆಂಟ್ಸ್ ಗೈಸ್.